ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಾರದ ವಾರ ಭವಿಷ್ಯದ ಬಗ್ಗೆ ಗಮನ ಕೊಡೋಣ. ಮೇಷರಾಶಿ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಈ ಆಧ್ಯಾತ್ಮಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ, ಪುಣ್ಯ ಸ್ಥಳಗಳಿಗೆ ಭೇಟಿಯನ್ನ ಕೊಡ್ತೀವಿ. ಸಂಬಂಧಿಕರೊಟ್ಟಿಗೆ ವಿವಾದಗಳು ಜಾಸ್ತಿ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಇರುವಂತಹ ಏರಿಳಿತಗಳಿಂದ ದೂರಾಗಿ ವ್ಯಾಪಾರ ವಹಿವಾಟುಗಳು ಒಂದಿಷ್ಟು ಸರಳವಾಗಿ ಸುಗಮವಾಗಿ ಸಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಎಲ್ಲಾ ಒಂದ್ ಕಡೆ ಸಂದಿಗ್ಧದ ಪರಿಸ್ಥಿತಿ ಏನ್ ಬಂದ್ರೂ ಸಹ ನೆಮ್ಮದಿ ಅನ್ನೋದಿರಲ್ಲ. ಪ್ರೀತಿ ವಿಚಾರಗಳಲ್ಲಿ ಗೊಂದಲಗಳು ನಡೆಯುತ್ತೆ. ಹೊಸ ಸಾಲದ ಪ್ರಯತ್ನಗಳು ನಿಮಗೆ ಫಲವನ್ನ ಕೊಡುತ್ತೆ. ಅಂದ್ರೆ ಒಂದಿಷ್ಟು ಮಿಶ್ರಣದ ಫಲಿತಾಂಶಗಳನ್ನ ಮೇಷ ರಾಶಿಯವರು ಈ ವಾರದಲ್ಲಿ ನೋಡಬಹುದು. ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹಠಾತ್ ಆರ್ಥಿಕ ಲಾಭದ ಸೂಚನೆಗಳನ್ನ ನಾವು ಗಮನಿಸಬಹುದು. ನೂತನ ವಾಹನದ ಖರೀದಿಗೆ ಒಂದು ಯೋಚನೆಯನ್ನು ಮಾಡ್ತೀರಿ. ಪ್ರಯತ್ನ ಪಟ್ಟರೆ ಖರೀದಿಯೂ ಸಹ ಆಗಬಹುದು. ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಪ್ರಮುಖವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ ಒಂದು ಸಂದರ್ಭಗಳು ಸಹ ಬರಬಹುದು. ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಭೇಟಿಯಿಂದ ಒಂದಷ್ಟು ಮುಂದಿನ ದಿನಗಳಲ್ಲಿ ಕಾರ್ಯಾನುಕೂಲತೆಗಳನ್ನ ನೋಡ್ತೀವಿ. ಕುಟುಂಬದ ಸದಸ್ಯರೊಟ್ಟಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಅಂದ್ರೆ ವೃಷಭ ರಾಶಿಯವರಿಗೆ ಒಂದಿಷ್ಟು ಶುಭ ಫಲಗಳು ಜಾಸ್ತಿ ಇದ್ದಾವೆ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ನೋಡಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ. ನಿಮ್ಗೆ ನಷ್ಟವೂ ಮಾಡದೆ ತುಂಬಾ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡದೆ ಒಂದಷ್ಟು ಲಾಭ ತಂದುಕೊಡುತ್ತೆ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಕಾಣುತ್ತೆ ಮತ್ತು ಆರೋಗ್ಯದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಬದಲಾವಣೆಗಳು ನಿವಾರಣೆಯಾಗಿ ಚೆನ್ನಾಗಾಗುತ್ತೆ. ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ಸಾಗುತ್ತೆ. ಆತ್ಮೀಯರಿಂದ ಶುಭ ಸುದ್ದಿ ದೊರೆಯುತ್ತೆ ಮತ್ತು ದೂರದ ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಒಟ್ಟಾರೆ ಚೆನ್ನಾಗಿರುವಂತಹ ಫಲಿತಗಳು ಈ ಒಂದು ತಿಂಗಳಲ್ಲಿ ಇದೆ. ಶುಭವಾದ ವಾತಾವರಣ, ಒಳ್ಳೆಯ ಫಲಿತಗಳನ್ನ ಈ ವಾರದಲ್ಲಿ ನೋಡ್ತೀರಿ. ಶುಭವಾಗಿದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ದೇವರ ಕೃಪೆಯಿಂದ ನಿಮ್ಮ ಹಲವು ದಿನದ ಬೇಡಿಕೆಯ ಕನಸುಗಳು ಕೆಲಸಗಳು ಪೂರ್ತವಾಗತ್ತೆ. ಸಹೋದರರೊಟ್ಟಿಗಿನ ಆಸ್ತಿಯ ವಿವಾದಗಳು ಬಗೆಹರಿದು ಮತ್ತೆ ನೀವು ಕುಟುಂಬದಲ್ಲಿ ಚೆನ್ನಾಗಿ ಇರ್ತೀರಿ. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನ ನೋಡುವಂತಹ ಸಾಧ್ಯತೆಗಳು ತುಂಬಾನೇ ಅಧಿಕವಾಗಿದೆ. ಕೆಲಸ ಕಾರ್ಯಗಳಲ್ಲಿದ್ದಂತಹ ವಿಳಂಬತೆಯಾಗಬಹುದು ಅಥವಾ ಏನೋ ಅಡೆತಡೆಗಳಾಗ್ತಾ ಇದೆ, ಉದ್ಯೋಗದ ಕ್ಷೇತ್ರದಲ್ಲಿ ನನಗೆ ಅನುಕೂಲತೆಗಳಾಗ್ತಾ ಇಲ್ಲ ಅನ್ನುವಂತಹ ಭಾವದಲ್ಲಿ ಏನಾದರೂ ಇದ್ದರೆ ಅದೆಲ್ಲವೂ ಸಹ ನಿವಾರಣೆಯಾಗುತ್ತೆ. ಹಣಕಾಸಿನ ವಿಚಾರಗಳು ನಿಮಗೆ ಒಂದಿಷ್ಟರ ಮಟ್ಟಕ್ಕೆ ನಿರುತ್ಸಾಹವನ್ನಗೊಳಿಸಬಹುದು ಈ ವಾರದಲ್ಲಿ. ಅಂದ್ರೆ ಬೇರೆ ಇನ್ನೆಲ್ಲ ಚೆನ್ನಾಗಿ ಆಗ್ತಾ ಬರುತ್ತೆ, ದುಡ್ಡು ಕಾಸು ವಿಚಾರದಲ್ಲಿ ಯಾಕೋ ಅಷ್ಟು ಅನುಕೂಲಗಳಾಗ್ತಾ ಇರೋದಿಲ್ಲ. ಬಟ್ ದೇವರ ಮೇಲೆ ಭಾರ ಹಾಕಿ ಒಳ್ಳೆ ಬೆಳವಣಿಗೆಗಳು ಉಂಟಾಗ್ಲಿ, ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂತಹ ವಾತಾವರಣ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಮಿಶ್ರ ಫಲಗಳನ್ನ ಅನುಭವಿಸ್ತಾ ಇದ್ದೀರಿ ಕರ್ಕಾಟಕ ರಾಶಿಯವರು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಶುಭವಾಗಲಿ. ಸಿಂಹ ರಾಶಿ. ಸಿಂಹ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪ್ರಮುಖವಾಗಿರ್ತಕ್ಕಂತಹ ವ್ಯವಹಾರಗಳಲ್ಲಿ ಬಹಳ ನಿರಾಶೆ. ಸಹೋದರ ಸಂಬಂಧಿಗಳೊಟ್ಟಿಗೆ ಮತ್ತು ಸೋದರ ಸಂಬಂಧಿಗಳೊಟ್ಟಿಗೆ ನಿಮಗೆ ಬಹಳ ವಿವಾದಗಳು, ಆಸ್ತಿಯ ವಿವಾದಗಳು ಜಾಸ್ತಿ ಆಗುತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದು ಬೇಡ ಈ ವಾರ. ಬಂಧು ಮಿತ್ರರೊಟ್ಟಿಗೆ ಕಿತ್ತಾಟಗಳು ಕಚ್ಚಾಟಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಕೌಟುಂಬಿಕ ವಾತಾವರಣ ಬಹಳ ಕೆಡತಕ್ಕಂತಹ ಸಾಧ್ಯತೆ
ಜಾಸ್ತಿ ಇರುತ್ತೆ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿ ನೆಗೆಟಿವ್ ಆಗಿ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಇದೆ, ಹುಷಾರು. ನೀವು ಇವತ್ತು ವಾರದಲ್ಲಿ ಏನು ಮಾತಾಡಕ್ ಹೋಗ್ಬೇಡಿ, ಎಷ್ಟು ಬೇಕಷ್ಟು ಮಾತಾಡಿ ಯಾವ ರೀತಿಯಾಗಿ ಜೀವನ ಕಟ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ನೀವು ಜೀವನನ ಮುಂದುವರಿಸ್ತಾ ಹೋಗಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಜೀವನದಲ್ಲಿ ಬದಲಾವಣೆಗಳು ಬೇಕು ಅಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡ್ಕೊಳ್ಳಿ, ಶುಭವಾಗ್ಲಿ. ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಿತ್ರರ ಭೇಟಿಯಿಂದ ಬಹಳ ಸಂತೋಷವನ್ನ ನೋಡ್ತೀರಿ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಬಡ್ತಿ ಉಂಟಾಗತ್ತೆ. ತುಂಬಾ ದಿನದಿಂದ ಪ್ರಮೋಷನ್ ಸಿಗ್ತಾ ಇಲ್ಲ ಅಂತಂದ್ರೆ ಈ ಒಂದು ವಾರದಲ್ಲಿ ಪ್ರಮೋಷನ್ ಸಿಗತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಏನಾದರೂ ಇದ್ದರೆ ಆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿಂದ ನಿಮಗೆ ಪುನಃ ಲಾಭಗಳು ಜಾಸ್ತಿ ಆಗತ್ತೆ. ದೂರದ ಸಂಬಂಧಿಕರಿಂದ ಅಪರೂಪದ ಆಹ್ವಾನಗಳು ಬರ್ತಕ್ಕಂತಹದ್ದು. ಅನುಕೂಲಕರವಾದ ವಾತಾವರಣವನ್ನ ನೀವು ನೋಡ್ತೀರಿ. ಚೆನ್ನಾಗಿದೆ ಬೆಳವಣಿಗೆ. ಇನ್ನಷ್ಟು ಚೆನ್ನಾಗಿ ಆಗಬೇಕು ಅಂದ್ರೆ ಹೇಳೋ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ತುಲಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ನೀವು ವಿಮುಕ್ತರಾಗ್ತೀರಿ. ಸ್ಥಿರ ಆಸ್ತಿಯ ಖರೀದಿಯ ಯೋಗದ ಫಲ ನಿಮ್ಗೆ ಇರ್ತಕ್ಕಂತಹದ್ದು. ಸ್ನೇಹಿತರೊಟ್ಟಿಗಿದ್ದಂತಹ ವಿವಾದಗಳು ಬಗೆಹರಿಯುತ್ತೆ. ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಪ್ರೋತ್ಸಾಹ ಸಿಗ್ತಕ್ಕಂತಹದ್ದು. ಕೆಲಸಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗಿ ಬಹಳ ನೆಮ್ಮದಿಯುತವಾದ ವಾತಾವರಣವನ್ನ ನೀವು ನೋಡ್ತೀರಿ. ಅದೃಷ್ಟದಾಯಕವಾಗಿರ್ತಕ್ಕಂತಹ ವಾರ ತುಲಾ ರಾಶಿಯವರಿಗೆ. ಪ್ರೇಮಿಗಳಿಗೆ ಬಹಳ ಶುಭ. ವಿವಾಹದ ಸಂಬಂಧಿತ ಮಾತುಕತೆಗಳು ನಿಮಗೆ ಚೆನ್ನಾಗಿ ನಡೆಯುತ್ತೆ. ದೀರ್ಘಕಾಲದಿಂದ ಇದ್ದಂತಹ ವಿವಾದಗಳು ಬಗೆಹರಿದು ನೆಮ್ಮದಿ ಸಿಗತ್ತೆ ತುಲಾ ರಾಶಿಯವರಿಗೆ. ಚೆನ್ನಾಗಿದೆ. ಇನ್ನಷ್ಟು ಚೆನ್ನಾಗಿ ಆಗಬೇಕು ಅಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ, ಒಳ್ಳೇದಾಗ್ಲಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ಕಠಿಣದ ಪರಿಶ್ರಮದ ನಂತರದಲ್ಲಿ ಪೂರ್ತ ಆಗುವಂತಹದ್ದು. ಅಂದುಕೊಂಡಿರೋ ರೀತಿನಲ್ಲಿ ಬೇಗ ಏನು ಕ್ಲಿಯರ್ ಆಗೋದಿಲ್ಲ. ಎಲ್ಲ ವಿಚಾರದಲ್ಲಿ ಒಂದಿಷ್ಟು ಕಷ್ಟಗಳನ್ನ ಪಟ್ಟ ನಂತರ ಸುಖದ ವಾತಾವರಣ ಬರ್ತಕ್ಕಂಥದ್ದು ಆಗತ್ತೆ. ಇನ್ನು ಗೊಂದಲಮಯವಾದಂತಹ ಪ್ರಮುಖವಾದಂತಹ ವಿಚಾರಗಳು ಗೊಂದಲಮಯವಾಗಿ ಇದಾಗ್ಬಿಡತ್ತೆ. ಆರೋಗ್ಯದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು. ಆರೋಗ್ಯದಲ್ಲಿ ಬಹಳ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಹಣಕಾಸಿನ ವಿಚಾರಗಳು ನಿಮಗೆ ಬಹಳ ನಿರುತ್ಸಾಹವನ್ನ ಕೊಟ್ಟುಬಿಡತ್ತೆ. ಯಾವುದೇ ಕಾರಣಕ್ಕೂ ಒಳ್ಳೆ ಬೆಳವಣಿಗೆಯನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ. ಉದ್ಯೋಗದ ವಾತಾವರಣ ತುಂಬಾ ಕಷ್ಟ. ಸುಮ್ಮನೆ ನಿಮ್ಮ ಮೇಲೆ ಅಪವಾದಗಳು, ಕಿರುಕುಳಗಳು ಏನೇನೋ ಬರ್ತಾ ಹೋಗ್ತಾ ಇರ್ತವೆ. ನೀವು ಮಾಡಿಲ್ದೆ ಇದ್ರು ತಪ್ಪು ಹೊರಸ್ತಾ ಇರ್ತಾರೆ ಅಪವಾದ. ಇನ್ನು ಮೇಲೆ ಜಾಗ್ರತೆಯಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ, ಶುಭವಾಗ್ಲಿ. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ಹೆಚ್ಚಿನ ಶ್ರಮ ಮತ್ತು ಖರ್ಚು ಎರಡೂ ಸಹ ಉಂಟಾಗ್ತಕ್ಕಂತಹದ್ದು. ಸ್ನೇಹಿತರೊಟ್ಟಿಗೆ ವಿನಾಕಾರಣ ವಿವಾದಗಳು ಸೃಷ್ಟಿ ಆಗ್ತಾನೆ ಹೋಗುತ್ತೆ. ವಿವಾದಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ದೇವಾಲಯದ ಭೇಟಿಯಿಂದ ಈ ವಾರದಲ್ಲಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಕಿರಿಕಿರಿಗಳು ಜಾಸ್ತಿ. ಧನಸ್ಸು ರಾಶಿಯವರಿಗೆ ಈ ವಾರ ತುಂಬಾ ಜಾಗ್ರತೆಯಾಗಿರಿ. ಅಂದುಕೊಂಡಿರೋ ರೀತಿನಲ್ಲಿ ಯಾವುದೇ ಒಂದು ಜೀವನದ ವಿಧಿವಿಧಾನಗಳು ನಡೆಯೋದಿಲ್ಲ. ಸ್ವಲ್ಪ ಹುಷಾರಾಗಿದ್ದು ಜೀವನವನ್ನ ನಡೆಸ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ, ಒತ್ತಡಗಳು ಜಾಸ್ತಿ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ. ಸುಮ್ಮನೆ ನಿಮ್ಮ ಮೇಲೆ ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಮತ್ತೆ ಸಹೋದ್ಯೋಗಿಗಳೊಟ್ಟಿಗೆ ಕಿರಿಕಿರಿಗಳು ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಹುಷಾರು. ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡ್ಕೊಳ್ಳಿ. ಇದರಿಂದೆಲ್ಲ ಆಚೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಒಳ್ಳೇದಾಗಿ. ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಕೈಗೆತ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ. ಸಂಬಂಧಿಕರೊಟ್ಟಿಗೆ ಮಹತ್ವದ ಮಾಹಿತಿಗಳನ್ನ ನೀವು ಹಂಚಿಕೊಳ್ತೀರಿ. ಜೊತೆಗೆ ಒಳ್ಳೆ ರೀತಿಯಾಗಿರುವಂತಹ ಶುಭ ಕಾರ್ಯಕ್ರಮಗಳಲ್ಲಿ ಮಕರ ರಾಶಿಯವರು ಈ ವಾರದಲ್ಲಿ ಪಾಲ್ಗೊಳ್ಳುತ್ತೀರಿ. ವ್ಯವಹಾರಗಳಾಗಬಹುದು, ಉದ್ಯೋಗಗಳಾಗಬಹುದು,
ಹೆಚ್ಚಿನ ರೀತಿಯ ಲಾಭಗಳನ್ನ ನಿಮಗೆ ತಂದು ಕೊಡತ್ತೆ. ಅಷ್ಟು ಮಾತ್ರ ಅಲ್ಲ, ಉದ್ಯೋಗದಲ್ಲಿ ಸಮಸ್ಯೆಗಳೇನಾದರೂ ಇತ್ತು ಅಂದ್ರೆ ಅದು ಕ್ಲಿಯರ್ ಆಗಿ ಒಂದು ಒಳ್ಳೆಯ ನೆಮ್ಮದಿಯುತವಾದ ವಾತಾವರಣವನ್ನ ಅನುಭವಿಸೋದಕ್ಕೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸಾಧ್ಯ ಇದೆ. ಉತ್ತಮವಾದ ವಾರವನ್ನ ಮಕರ ರಾಶಿಯವರು ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇನ್ನು ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಫಾಲೋ ಮಾಡಿ ಇನ್ನಷ್ಟು ಹೆಚ್ಚಿನ ಸೌಖ್ಯವನ್ನ ಹೊಂದಬಹುದು. ಕುಂಭ ರಾಶಿ. ಕುಂಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಪ್ರಮುಖವಾದ ವ್ಯವಹಾರಗಳಲ್ಲಿ, ಪ್ರಮುಖವಾದ ಕೆಲಸಗಳಲ್ಲಿ ಗೊಂದಲಗಳು ಕಾಡುತ್ತೆ. ನೂತನ ಸಾಲದ ಪ್ರಯತ್ನಗಳಲ್ಲಿ ನಿಮಗೆ ಶುಭ ಸುದ್ದಿಗಳು ಕಾದಿದ್ದಾವೆ. ಸಂಬಂಧಿಕರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಸಣ್ಣ ಪುಟ್ಟ ವಿವಾದಗಳು ಸಹ ಉಂಟಾಗತ್ತೆ. ಕೌಟುಂಬಿಕ ವಿಚಾರಗಳಲ್ಲಿ ನಿಮಗೆ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ. ಏನೋ ಸಮಸ್ಯೆ ಬಗೆಹರಿಸಬೇಕು ಅಂತ ಹೋಗ್ತೀರಿ, ಅದು ನೋಡಿದ್ರೆ ಇನ್ಯಾವುದೋ ರೀತಿಯಲ್ಲಿ ಸಮಸ್ಯೆ ಕನ್ವರ್ಟ್ ಆಗ್ಬಿಡುತ್ತೆ. ಅದರಿಂದನೂ ಸಹ ಏನೇನೋ ಒಂದು ಗೊಂದಲಗಳು ಉತ್ಪತ್ತಿಯಾಗುತ್ತೆ. ಉದ್ಯೋಗಿಗಳಿಗೆ ಸ್ಥಳ ಬದಲಾವಣೆಯ ಮುನ್ಸೂಚನೆಗಳು ಸಹ ಸಿಗುವ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಶುಭ ರೀತಿಯಲ್ಲಿ ವರ್ಗಾವಣೆ ಸಿಗಬಹುದು ಅಥವಾ ಪೊಸಿಷನ್ ಚೇಂಜ್ ಆಗುವಂತದ್ದಿರಬಹುದು. ಕುಂಭರಾಶಿಯವರಿಗೆ ಈ ಒಂದು ವಾರದಲ್ಲಿ ಮಿಶ್ರಿತ ಫಲಗಳು ಇದಾವೆ. ಚೆನ್ನಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಚೆನ್ನಾಗಿರುವಂತಹ ಒಂದು ಅಂಶಗಳು ನಿಮ್ಗೆ ಉಂಟಾಗುತ್ತೆ ಅಂತ ಹೇಳ್ತಾ, ಮೀನ ರಾಶಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಠಾತ್ ಪ್ರಯಾಣದ ಸೂಚನೆಗಳು. ದಿಢೀರ್ ಪ್ರಯಾಣಗಳನ್ನ ಮಾಡ್ತಾ ಇರ್ತೀರಿ. ಆಸ್ತಿ ವಿವಾದಗಳು ಬಗೆಹರಿಯುತ್ತೆ. ಬೆಲೆ ಬಾಳ್ತಕ್ಕಂತಹ ವಾಹನ, ವಸ್ತುಗಳ, ಆಭರಣಗಳ ಖರೀದಿಯನ್ನ ಮಾಡ್ತೀರಿ. ವೃತ್ತಿಪರ ವ್ಯವಹಾರಗಳು ಸುಗಮವಾಗಿ ಸಾಗತ್ತೆ. ಉದ್ಯೋಗಿಗಳಿಗೆ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು. ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಪ್ರಾಪ್ತಿಯ ಯೋಗ ಸಿಗ್ತಕ್ಕಂತಹದ್ದು ಈ ಒಂದು ತಿಂಗಳಲ್ಲಿ ಚೆನ್ನಾಗಿ ಇದೆ ಅಂತಾನೆ ಹೇಳ್ಬೋದು. ನಿಮ್ಮ ಎಲ್ಲ ಒಂದು ಆಶಿತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ತವಾಗಿ ಅತ್ಯಂತ ಶುಭ ಫಲವನ್ನೇ ನೀವು ಹೊಂದುವಂತಾಗುತ್ತೆ. ಆದ್ರೆ ಹಿತಶತ್ರುಗಳ ಮೇಲೆ ಗಮನವಿರಲಿ, ಅವರ ಮಾತುಗಳ ಮೇಲೆ ಗಮನವಿರಲಿ, ಅವರ ನಡವಳಿಕೆಗಳ ಮೇಲೆ ಗಮನವಿರಲಿ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಶುಭ ಘಟನೆಗಳು ನಡೆಯುತ್ತೆ, ಒಳ್ಳೆ ರೀತಿಯಾದ ಬೆಳವಣಿಗೆ ಇದೆ. ಇನ್ನಷ್ಟು ಚೆನ್ನಾಗಾಗ್ಬೇಕು ಅಂದ್ರೆ ಪರಿಹಾರವನ್ನ ಫಾಲೋ ಮಾಡಿ, ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇನ್ನು ಗುರು ಮಹಾಯಾಗ ಹಲವು ರಾಶಿಗಳಿಗೆ ಈಗ ಗುರುಬಲವಿದೆ. 2025 ಮೇ 14ನೇ ತಾರೀಕಿನಂದು ಗುರುವಿನ ಸ್ಥಾನದ ಪರಿವರ್ತನೆ ಯೋಗ ಇರುವುದರಿಂದಾಗಿ ಹಲವು ರಾಶಿಗಳು ಗುರುಬಲವನ್ನ ಕಳ್ಕೊಳ್ತಾ ಇದ್ದಾರೆ. ಇನ್ನು ಹಲವು ರಾಶಿಗಳು ಗುರುಬಲವನ್ನ ಪಡ್ಕೊಳ್ತಾ ಇದ್ದಾರೆ. ಕಳ್ಕೊಳ್ತಿರುವಂತವ್ರಿಗೆ ಗುರುವಿನ ರಕ್ಷೆ ಬೇಕು. ಅದೇ ರೀತಿಯಾಗಿ ಗುರುವಿನ ಒಂದು ಬಲವನ್ನ ಪಡ್ಕೊಳ್ತಾ ಇರುವಂತವ್ರಿಗೆ ಸಂಪೂರ್ಣವಾಗಿ ಅದರ ಆಶೀರ್ವಾದವೂ ಸಹ ಬೇಕು. ಹಾಗಾಗಿ ಮೇ 14ನೇ ತಾರೀಕಿನಂದು ಗುರುವಿನ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳ ಮೇಲೂ ಇರಬೇಕು ಅಂತ ಹೇಳಿ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರದ ಸಂಕಲ್ಪದ ಪೂಜೆಯನ್ನ ಮಾಡಿಸಿ, ಯಾಗದ ನಂತರದಲ್ಲಿ ನಿಮ್ಮ ಮನೆಗೆ ಆ ಒಂದು ರಕ್ಷಾಕ್ಷತೆಯ ಪ್ರಸಾದವು ಬಂದು ತಲುಪತ್ತೆ. ಬೇಕು ಅಂದ್ರೆ ಈಗಲೇ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಮನೆಯ ವಿಳಾಸವನ್ನ ಬುಕ್ ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಅನುಕೂಲತೆಗಳನ್ನ ತಂದುಕೊಡುವ ಸಾಧ್ಯತೆಗಳಿದ್ದಾವೆ. ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದವು ಸಹ ಬಂದು ತಲುಪತ್ತೆ. ಗುರು ಮಹಾಯಾಗ 2025 ಮೇ 14ನೇ ತಾರೀಕಿನಂದು ಅಂದೇ ಗುರುವಿನ ಬದಲಾವಣೆಯೂ ಸಹ ಇರೋದ್ರಿಂದ ಒಳ್ಳೆ ಒಂದು ಅವಕಾಶವೂ ಸಹ ನಿಮಗೆ ಇದೆ. ನೋಡಿ, ಚೆನ್ನಾಗಿ ಜೀವನವನ್ನ ಮುಂದುವರಿಸ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ಶುಭವಾದ ವಾತಾವರಣವಿದೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಕೆಲ ರಾಶಿಗಳಿಗೆ ಬೇಕು. ಇನ್ನು ಅಶುಭ ಫಲಗಳಿಂದ ರಕ್ಷೆ ಬೇಕು. ಗುರುವಿನ ಸಂಪೂರ್ಣ ರಕ್ಷೆಯನ್ನು ತೆಗೆದುಕೊಳ್ಳಿ. ಇದಕ್ಕೆ ಶುಲ್ಕ 333 ರೂಪಾಯಿಗಳು. ಬೇಕು ಅಂದವರು ಈಗಲೇ ಬುಕ್ ಮಾಡ್ಕೊಳ್ಳಿ. ಇನ್ನು ಈ ವಾರ ಭವಿಷ್ಯದ ಪರಿಹಾರ ಅಂತ ಬಂದಾಗ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನ ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಆಸರೆಯಾಗಿದ್ದು ಜೀವನವನ್ನ ಸುಂದರ ಮಾಡ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವ ಜಂತುಗಳಿಗೆ ಆಸರೆಯಾಗುತ್ತೆ. ನೀವು ಕೊಡುವಂತಹ ಒಂದು ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸುತ್ತೆ. ಆ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ದೇವರ ಆಶೀರ್ವಾದ ನಿಮಗೆ ಆಗುತ್ತೆ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ,
ಪ್ರತಿಯೊಬ್ಬರು ಅಷ್ಟೇ 12 ರಾಶಿಗೆ ಸೇರಿದಂಥವರು ಶ್ಯಾಮಲಾ ದಂಡಕ ಸ್ತೋತ್ರದ ಪಠಣವನ್ನು ಮಾಡಿ. ಶ್ಯಾಮಲಾ ದಂಡಕ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಬಹಳ ಅನುಕೂಲತೆಗಳು ಉಂಟಾಗ್ತದೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ದ್ವಾದಶ ರಾಶಿಯವರ ಈ ವಾರದ 12 ರಾಶಿಗಳ ವಾರ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.